ಅಭಿಷೇಕ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಇನ್ನ ಕಟ್ಟಡದಲ್ಲಿ ಸದ್ಯ ದಟ್ಟ ಹೊಗೆ ಆವರಿಸಿಕೊಂಡಿರುವ ಹಿನ್ನೆಲೆ ಆಕ್ಸಿಜನ್ ಬಳಸಿಕೊಂಡು ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಕಟ್ಟಡದ ಒಳಗೆ ಅಗ್ನಿಶಾಮಕ ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಂಡು 3 ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಳಿಗೆ ಕೊಂಬಿಗಳನ್ನ ಕಟ್ ಮಾಡೋದಕ್ಕೆ ಮಷಿನ್ಗಳ ಬಳಕೆ ಮಾಡಲಾಗ್ತಾ ಇದೆ. ಬೆಂಕಿ ನಿಲ್ಲಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸದ್ಯ ಸಿಬ್ಬಂದಿ. ಆ ರೀತಿಯ ಪರಿಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ರು. ಅಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಇವೆಲ್ಲಗಳನ್ನು ಕೂಡ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ನೋಡಿ, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಏನೆಲ್ಲ ಅಲ್ಲಿ ಸಮಸ್ಯೆಗಳಾಗಿದೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿಗೆ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ದಟ್ಟ ಹೊಗೆ ಆವರಿಸಿಕೊಂಡಿರೋದು ಬಿಲ್ಡಿಂಗ್ ಒಳಗಡೆ. ಹೀಗಾಗಿ ಒಳಗಡೆ ಹೋಗೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಬಿಲ್ಡಿಂಗ್ ಒಳಗಡೆ ಇನ್ನೂ 4 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಸಂಶಯ ಇತ್ತು. ಅವರು ಬದುಕುಳಿದಿರುವ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂತಹ ಮಾಹಿತಿಯೂ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಈ ಪರಿ ಬೆಂಕಿ ಹೊತ್ಕೊಂಡು ಇಡೀ ಕಟ್ಟಡವೇ ಧಗ ಧಗ ಅಂತ ಉರಿದಿದಾಗ, ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಒಬ್ರು ಇದ್ದವರು ಸಜೀವ ದಹನಗೊಂಡಾಗ ಇವರು ಬದುಕುಳಿಯೋದಕ್ಕೆ ಸಾಧ್ಯನಾ? ಬಟ್ ಅದೊಂದು ಆಶಾಭಾವ ಇದೆ. ಹೇಗಾದರೂ ಮಾಡಿ ಅವರು ಬದುಕುಳಿದಿರಲಿ, ಕೂಡಲೇ ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಅವರು ಚೇತರಿಕೆಯನ್ನ ಕಾಣಿಸಿಕೊಳ್ಳಿ, ಚೇತರಿಕೆ ಕಾಣಲಿ ಎನ್ನುವಂತಹ ಒಂದು ಆಶಾಭಾವ ಕೂಡ ಇದೆ. ಅಭಿಷೇಕ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಇನ್ನ ಕಟ್ಟಡದಲ್ಲಿ ಸದ್ಯ ದಟ್ಟ ಹೊಗೆ ಆವರಿಸಿಕೊಂಡಿರುವ ಹಿನ್ನೆಲೆ ಆಕ್ಸಿಜನ್ ಬಳಸಿಕೊಂಡು ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಕಟ್ಟಡದ ಒಳಗೆ ಅಗ್ನಿಶಾಮಕ ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಂಡು 3 ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಳಿಗೆ ಕೊಂಬಿಗಳನ್ನ ಕಟ್ ಮಾಡೋದಕ್ಕೆ ಮಷಿನ್ಗಳ ಬಳಕೆ ಮಾಡಲಾಗ್ತಾ ಇದೆ. ಬೆಂಕಿ ನಿಲ್ಲಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸದ್ಯ ಸಿಬ್ಬಂದಿ. ಆ ರೀತಿಯ ಪರಿಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ರು. ಅಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಇವೆಲ್ಲಗಳನ್ನು ಕೂಡ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ನೋಡಿ, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಏನೆಲ್ಲ ಅಲ್ಲಿ ಸಮಸ್ಯೆಗಳಾಗಿದೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿಗೆ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ದಟ್ಟ ಹೊಗೆ ಆವರಿಸಿಕೊಂಡಿರೋದು ಬಿಲ್ಡಿಂಗ್ ಒಳಗಡೆ. ಹೀಗಾಗಿ ಒಳಗಡೆ ಹೋಗೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಬಿಲ್ಡಿಂಗ್ ಒಳಗಡೆ ಇನ್ನೂ 4 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಸಂಶಯ ಇತ್ತು. ಅವರು ಬದುಕುಳಿದಿರುವ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂತಹ ಮಾಹಿತಿಯೂ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಈ ಪರಿ ಬೆಂಕಿ ಹೊತ್ಕೊಂಡು ಇಡೀ ಕಟ್ಟಡವೇ ಧಗ ಧಗ ಅಂತ ಉರಿದಿದಾಗ, ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಒಬ್ರು ಇದ್ದವರು ಸಜೀವ ದಹನಗೊಂಡಾಗ ಇವರು ಬದುಕುಳಿಯೋದಕ್ಕೆ ಸಾಧ್ಯನಾ? ಬಟ್ ಅದೊಂದು ಆಶಾಭಾವ ಇದೆ. ಹೇಗಾದರೂ ಮಾಡಿ ಅವರು ಬದುಕುಳಿದಿರಲಿ, ಕೂಡಲೇ ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಅವರು ಚೇತರಿಕೆಯನ್ನ ಕಾಣಿಸಿಕೊಳ್ಳಿ, ಚೇತರಿಕೆ ಕಾಣಲಿ ಎನ್ನುವಂತಹ ಒಂದು ಆಶಾಭಾವ ಕೂಡ ಇದೆ. ಅಭಿಷೇಕ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಇನ್ನ ಕಟ್ಟಡದಲ್ಲಿ ಸದ್ಯ ದಟ್ಟ ಹೊಗೆ ಆವರಿಸಿಕೊಂಡಿರುವ ಹಿನ್ನೆಲೆ ಆಕ್ಸಿಜನ್ ಬಳಸಿಕೊಂಡು ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಕಟ್ಟಡದ ಒಳಗೆ ಅಗ್ನಿಶಾಮಕ ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಂಡು 3 ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಳಿಗೆ ಕೊಂಬಿಗಳನ್ನ ಕಟ್ ಮಾಡೋದಕ್ಕೆ ಮಷಿನ್ಗಳ ಬಳಕೆ ಮಾಡಲಾಗ್ತಾ ಇದೆ. ಬೆಂಕಿ ನಿಲ್ಲಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸದ್ಯ ಸಿಬ್ಬಂದಿ. ಆ ರೀತಿಯ ಪರಿಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ರು. ಅಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಇವೆಲ್ಲಗಳನ್ನು ಕೂಡ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ನೋಡಿ, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಏನೆಲ್ಲ ಅಲ್ಲಿ ಸಮಸ್ಯೆಗಳಾಗಿದೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿಗೆ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ದಟ್ಟ ಹೊಗೆ ಆವರಿಸಿಕೊಂಡಿರೋದು ಬಿಲ್ಡಿಂಗ್ ಒಳಗಡೆ. ಹೀಗಾಗಿ ಒಳಗಡೆ ಹೋಗೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಬಿಲ್ಡಿಂಗ್ ಒಳಗಡೆ ಇನ್ನೂ 4 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಸಂಶಯ ಇತ್ತು. ಅವರು ಬದುಕುಳಿದಿರುವ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂತಹ ಮಾಹಿತಿಯೂ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಈ ಪರಿ ಬೆಂಕಿ ಹೊತ್ಕೊಂಡು ಇಡೀ ಕಟ್ಟಡವೇ ಧಗ ಧಗ ಅಂತ ಉರಿದಿದಾಗ, ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಒಬ್ರು ಇದ್ದವರು ಸಜೀವ ದಹನಗೊಂಡಾಗ ಇವರು ಬದುಕುಳಿಯೋದಕ್ಕೆ ಸಾಧ್ಯನಾ? ಬಟ್ ಅದೊಂದು ಆಶಾಭಾವ ಇದೆ. ಹೇಗಾದರೂ ಮಾಡಿ ಅವರು ಬದುಕುಳಿದಿರಲಿ, ಕೂಡಲೇ ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಅವರು ಚೇತರಿಕೆಯನ್ನ ಕಾಣಿಸಿಕೊಳ್ಳಿ, ಚೇತರಿಕೆ ಕಾಣಲಿ ಎನ್ನುವಂತಹ
ಒಂದು ಆಶಾಭಾವ ಕೂಡ ಇದೆ. ಅಭಿಷೇಕ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಇನ್ನ ಕಟ್ಟಡದಲ್ಲಿ ಸದ್ಯ ದಟ್ಟ ಹೊಗೆ ಆವರಿಸಿಕೊಂಡಿರುವ ಹಿನ್ನೆಲೆ ಆಕ್ಸಿಜನ್ ಬಳಸಿಕೊಂಡು ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಕಟ್ಟಡದ ಒಳಗೆ ಅಗ್ನಿಶಾಮಕ ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಂಡು 3 ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಳಿಗೆ ಕೊಂಬಿಗಳನ್ನ ಕಟ್ ಮಾಡೋದಕ್ಕೆ ಮಷಿನ್ಗಳ ಬಳಕೆ ಮಾಡಲಾಗ್ತಾ ಇದೆ. ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸದ್ಯ ಸಿಬ್ಬಂದಿ. ಆ ರೀತಿಯ ಪರಿಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ರು. ಅಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಇವೆಲ್ಲಗಳನ್ನು ಕೂಡ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ನೋಡಿ, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಏನೆಲ್ಲ ಅಲ್ಲಿ ಸಮಸ್ಯೆಗಳಾಗಿದೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿಗೆ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ದಟ್ಟ ಹೊಗೆ ಆವರಿಸಿಕೊಂಡಿರೋದು ಬಿಲ್ಡಿಂಗ್ ಒಳಗಡೆ. ಹೀಗಾಗಿ ಒಳಗಡೆ ಹೋಗೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಬಿಲ್ಡಿಂಗ್ ಒಳಗಡೆ ಇನ್ನೂ 4 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಸಂಶಯ ಇತ್ತು. ಅವರು ಬದುಕುಳಿದಿರುವ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂತಹ ಮಾಹಿತಿಯೂ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಈ ಪರಿ ಬೆಂಕಿ ಹೊತ್ಕೊಂಡು ಇಡೀ ಕಟ್ಟಡವೇ ಧಗ ಧಗ ಅಂತ ಉಳಿದಿದಾಗ, ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಒಬ್ರು ಇದ್ದವರು ಸಜೀವ ದಹನಗೊಂಡಾಗ ಇವರು ಬದುಕುಳಿಯೋದಕ್ಕೆ ಸಾಧ್ಯನಾ? ಬಟ್ ಅದೊಂದು ಆಶಾಭಾವ ಇದೆ. ಹೇಗಾದರೂ ಮಾಡಿ ಅವರು ಬದುಕುಳಿದಿರಲಿ, ಕೂಡಲೇ ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಅವರು ಚೇತರಿಕೆಯನ್ನ ಚೇತರಿಕೆ ಕಾಣಲಿ ಅನ್ನುವಂತಹ ಒಂದು ಆಶಾಭಾವ ಕೂಡ ಇದೆ. ಅಭಿಷೇಕ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಇನ್ನ ಕಟ್ಟಡದಲ್ಲಿ ಸದ್ಯ ದಟ್ಟ ಹೊಗೆ ಆವರಿಸಿಕೊಂಡಿರುವ ಹಿನ್ನೆಲೆ ಆಕ್ಸಿಜನ್ ಬಳಸಿಕೊಂಡು ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಕಟ್ಟಡದ ಒಳಗೆ ಅಗ್ನಿಶಾಮಕ ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಂಡು 3 ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಳಿಗೆ ಕೊಂಬಿಗಳನ್ನ ಕಟ್ ಮಾಡೋದಕ್ಕೆ ಮಷಿನ್ಗಳ ಬಳಕೆ ಮಾಡಲಾಗ್ತಾ ಇದೆ. ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸದ್ಯ ಸಿಬ್ಬಂದಿ. ಆ ರೀತಿಯ ಪರಿಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ರು. ಅಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಇವೆಲ್ಲಗಳನ್ನು ಕೂಡ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ನೋಡಿ, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಏನೆಲ್ಲ ಅಲ್ಲಿ ಸಮಸ್ಯೆಗಳಾಗಿದೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿಗೆ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ದಟ್ಟ ಹೊಗೆ ಆವರಿಸಿಕೊಂಡಿರೋದು ಬಿಲ್ಡಿಂಗ್ ಒಳಗಡೆ. ಹೀಗಾಗಿ ಒಳಗಡೆ ಹೋಗೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಬಿಲ್ಡಿಂಗ್ ಒಳಗಡೆ ಇನ್ನೂ 4 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಸಂಶಯ ಇತ್ತು. ಅವರು ಬದುಕುಳಿದಿರುವ ಸಾಧ್ಯತೆ ತೀರಾ ಕಡಿಮೆ